ವಿಶ್ವದ ಅತಿ ದೊಡ್ಡ ಕುಟುಂಬ ನೋಡ್ರಿ, ಭಾರತ ದೇಶದ ಮಿಜೋರಾಮದಲ್ಲಿ ವಿಶ್ವದಲ್ಲಿಯೇ ಒಂದು ಅತಿ ದೊಡ್ಡ ಕುಟುಂಬ. ಆದರೆ ಒಂದೇ ಒಲಿರಿ, ಸದಸ್ಯರು ಎಷ್ಟದಾರ? ಇದೊಂದು ಭಾಳ ಇಂಪಾರ್ಟೆಂಟ್. ಇವತ್ತೊಂದು ಸುದ್ದಿ ಹೇಳಕತ್ತೀನಿ. ಭಾರತ ದೇಶದಲ್ಲಿಯೂ ಸಹಿತ ವಿಶ್ವದಲ್ಲಿಯೇ ದಾಖಲೆ ಬರೆದಂಥ ಮಿಜೋರಾಮದಲ್ಲಿ ಜಿಯೋನಾ ಚಾನ್ ಅಂತ ಒಬ್ಬ ಮನುಷ್ಯ, ಅವಂಗೆ ಹೆಂಡಂದಿರು ಎಷ್ಟು ಗೊತ್ತೈತೇನ್ರಿ? 39 ಹೆಂಡಂದಿರು, 33 ಮೊಮ್ಮಕ್ಕಳು, 93 ಮಕ್ಕಳು. ನೋಡ್ರಿ, 39 ಹೆಂಡಂದಿರು, 94 ಮೊಮ್ಮಕ್ಕಳು. ಎಷ್ಟೊಂದು ದೊಡ್ಡ ಕುಟುಂಬ! 33 ಮೊಮ್ಮಕ್ಕಳು, 94 ಮಕ್ಕಳು. ಇದೊಂದು ಭಾಳ ವಿಚಿತ್ರ ಅನ್ಸಾಕತ್ತೈತ್ರಿ. ಜಿಯೋನ್ ಚಾನ್ ಮಿಜೋರಾಮ್ ಭಾರತ ದೇಶದಲ್ಲಿ ಒಂದೇ ವಲಯಲ್ಲಿ ಇದೊಂದು ಸಹಕುಟುಂಬ ಪರಿವಾರದೊಂದಿಗೆ ಇವತ್ತು ವಿಶ್ವ ದಾಖಲೆ ಮಾಡಾಕತ್ತೈತಿ ಜಿಯೋನ್ ಚಾನ್. ಇವತ್ತು ನಾವು ಮನೆಗೆ ಬಂದ ಸೊಸೆ ಗಂಡ ಹೆಂಡತಿ ಕೂಡಿರುವಾಗ 6 ತಿಂಗಳದಾಗ ತಂದೆ ತಾಯಿನ ಹೊರಗೆ ಹಾಕಿ ಪ್ರತ್ಯೇಕ ಮನೆ ಮಾಡ್ತಾರ, ನೋಡಿರ್ಬೋದು. ಆ ತಂದೆ ತಾಯಿ ಇವತ್ತು 10 ಮಕ್ಕಳನ್ನು ಹೆರುವಂಥವರು. ಆ 10 ಮಕ್ಕಳು ಇವತ್ತು ತಂದೆ ತಾಯಿಯನ್ನು ಸಾಕಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದೇ ಭಾರತದಲ್ಲಿ ನೋಡಿದಿರಿ ಅನೇಕ ಘಟನೆಗಳು. ಸೊಸಿ ಬಂದ ತಕ್ಷಣ ಮನೆ ಹೊರಗೆ ಜಗಳ, ತಂಟೆ, ತಕರಾರು. ಆದರೆ ಈ ಜಿಯೋನ್ ಚಾನ್ ನೋಡ್ರಿ, 39 ಹೆಂಡಂದಿರನ್ನ ಮಾಡಿಕೊಂಡು 94 ಮಕ್ಕಳನ್ನು ಹೆತ್ತಿದಾನ, 37 ಮೊಮ್ಮಕ್ಕಳನ್ನು ತಯಾರು ಮಾಡಿದಾನ. ಅಂದ್ರೆ ಇದೊಂದು ವಿಶ್ವ ದಾಖಲೆ ಅಲ್ರಿ. ಇದೇ ಮಿಜೋರಾಮ್ ನೋಡ್ರಿ. ಅವರೆಲ್ಲ ಏನು ದುಡಿತಿರಬೇಕು, ಏನು ಅವರ ವ್ಯವಸಾಯಗಳನ್ನು ಮಾಡ್ತಿರಬೇಕು, ಯಾವ ಅವರ ಉದ್ಯೋಗಗಳು ಇರಬೇಕು. ಕಂಪ್ಲೀಟ್ ಒಂದು ಗ್ರೂಪ್ ಫೋಟೋ ಹಾಕಾಕತ್ತನ ನೋಡ್ರಿ. ಎಷ್ಟೊಂದು ಸುಖಿಮಯ ಅದಾರ, ಯಾವುದೇ ತಂಟೆ ಇಲ್ಲ, ತಕರಾರಿಲ್ಲ, ಜಗಳಿಲ್ಲ, ಯಾವುದೇ ಇಲ್ಲ. ಇದೇ ಕರ್ನಾಟಕದಲ್ಲಿ ಒಂದು ಕುಟುಂಬ ಐತಿ, ಅಂಥದ್ದು 400 ಮಂದಿ ಒಂದೇ ಸ್ಥಳದಲ್ಲಿ ವಾಸಿಸುವಂಥದ್ದು. ಅದನ್ನು ಈ ಹಿಂದಕಲೇ ನಾನು ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಾಗ ಒಂದು ಸಂಪೂರ್ಣ ಲೇಖನ ಬರೆದಿದ್ನಿ 20 ವರ್ಷದ ಹಿಂದೆ. ಆದರೆ ಈಗ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಸೋಷಲ್ ಡಿಜಿಟಲ್ ಮಾಧ್ಯಮದಲ್ಲಿ ಬಂದಾಗ ಆ ಕುಟುಂಬಕ್ಕೂ ಸಹಿತ ಇನ್ನು ಕೆಲವೇ ದಿನಗಳಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಅವರ ಸಂಪೂರ್ಣ ಸಂದರ್ಶನ ತೊಗೊಂಬರ್ತೇನೆ. ಅಷ್ಟೊತ್ತಿನಲ್ಲಿ ನೀವು ಮಿಜೋರಾಮದಲ್ಲಿ ಈ ಜಿಯೋನ್ ಚಾನ್ ಮಾಡಿದಂಥ ಸಾಧನೆ, 39 ಹೆಂಡಂದಿರನ್ನು ಯಾವ ರೀತಿ ಅವನು ಪಾಲನೆ ಪೋಷಣೆ ಮಾಡಿರಬೇಕು, ಯಾವ ಉದ್ಯೋಗದಿಂದ ಅವನು ಇವತ್ತು ಇಂಥ ದೊಡ್ಡ ಸಂಸಾರವನ್ನು ತಯಾರು ಮಾಡಿ 100 ಮಕ್ಕಳನ್ನು ಹೆತ್ತಿ ಮೊಮ್ಮಕ್ಕಳನ್ನು ನೋಡಿ ಒಂದೇ ಕುಟುಂಬದಲ್ಲಿ ಒಂದೇ ಒಲೆಯನ್ನು ಹೊತ್ತಿಸಿ ಇವತ್ತು ಎಲ್ಲರೂ ಕೂಡಿ ಬಾಳುವಂಥ ವಿಶ್ವ ದಾಖಲೆ ಮಾಡಿದಂಥ ಜಿಯೋನ್ ಚಾನ್ದೊಂದು ದೃಶ್ಯ ತೋರ್ಸಾಕತ್ತನ್ನ ನೋಡ್ರಿ. ಹೀಗೆಲ್ಲ ಇವತ್ತು ಎಷ್ಟೊಂದು ಒಕ್ಕಟ್ಟದಿಂದ ಇರಬೇಕು, ಸಹಕುಟುಂಬ ಸಹ ಪರಿವಾರದೊಡನೆ ಇರಬೇಕು. ಆದರೆ ಇವತ್ತೇನಾಗೈತ್ರಿ, ನಮ್ಮ ಸಂಸ್ಕೃತಿ ಕೇವಲ ಗ್ರಂಥಗಳಲ್ಲಿ ಮಾತ್ರ ಮೀಸಲಾಗೈತಿ. ಇವತ್ತು ಈ ಆಧುನಿಕ ಯುಗದಲ್ಲಿ ಬಂದ ತಕ್ಷಣ ಮನೆ ಹೊರಗೆ, ಮನೆ ಬೇರೆ, ಬೆಡ್ರೂಮ್ ಬೇರೆ, ಎಲ್ಲ ಬೇರೆ ಬೇರೆ ಆಗಿ ಬಾಳೆತನ ಮತ್ತು ಸಂಸಾರಗಳ ಬೇರೆ ಆಗ್ಯಾವ್ರಿ. ನಾವು ಎಷ್ಟೋ ಕುಟುಂಬಗಳನ್ನು ನೋಡ್ತೀವಿ, ಇವತ್ತು ತಂದೆ ತಾಯಿಗಳನ್ನ ನೋಡ್ತಾ ಇಲ್ಲ, ಮಕ್ಕಳನ್ನು ತಂದೆ ತಾಯಿ ನೋಡ್ತಾರ. ಇಷ್ಟೊಂದು ಸಾಕಿದರೂ ಸಹಿತ ತಂದೆ ತಾಯಿಗಳ ಮಕ್ಕಳನ್ನು ನೋಡಲಾರ್ದಂಥ ಪರಿಸ್ಥಿತಿ ಆಗೈತಿ. ಅವರೊಂದು ಕಡೆ ಇವರೊಂದು ಕಡೆ ವೃದ್ಧಾಶ್ರಮಗಳು ಎಷ್ಟು ಹೆಚ್ಚಾಗತ್ತಾವ, ಅನಾಥಾಶ್ರಮಗಳು ಎಷ್ಟು ಹೆಚ್ಚಾಗತ್ತಾವ. ಇದಕ್ಕೆಲ್ಲ ಕಾರಣರು ಯಾರು? ಆ ಮಕ್ಕಳೇ ತಂದೆ ತಾಯಿಯನ್ನು ಇವತ್ತು ಸಾಕಬೇಕು. ವೃದ್ಧಾಶ್ರಮ ಆಗಬಾರ್ದು. ವೃದ್ಧಾಶ್ರಮ ಇರ್ತಿರ್ಕಿಲ್ಲ ಇವತ್ತು ಕರ್ನಾಟಕದಲ್ಲಿಯೂ ಸಹಿತ. ಆದರೆ ಎಷ್ಟೋ ವೃದ್ಧಾಶ್ರಮಗಳದಾವ. ಮಕ್ಕಳು ನೋಡ್ರೆ ಪಾರಾಯಣಕ್ಕೆ ಒಂದು ಹೃದಯ ವಿದ್ರಾವಕ ಒಂದು ಸಣ್ಣ ಘಟನೆ ಹೇಳ್ತೀನಿ. ಒಂದು ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಾಗ, ನಿಮ್ಮ ಮಕ್ಕಳು ಎಲ್ಲಿ ಅಂದರೆ ಅಮೆರಿಕ ಲಂಡನ್ದಾಗ ಅದಾರ್ರಿ, ಏನು ಮಾಡೋದು, ಅಲ್ಲಿಂದ ಆನ್ಲೈನ್ ದುಡ್ಡು ಹಾಕ್ತಾರ. ಈ ಅಮ್ಮ ಮಹಾತಾಯಿ ನಮ್ಮನ್ನೇನು ಸಾಕಾಕತ್ತಾಳೆ, ನಮಗೆ ಉಣ್ಣ ಕೊಡ್ತಾಳೆ ಗಂಜಿ ಅಂಥೇಳಿ. ಅವ್ರಿಗೂ ಮೊಮ್ಮಕ್ಕಳು ನೋಡುವ ಆಸೆ, ಮಕ್ಕಳನ್ನು ನೋಡುವ ಆಸೆ, ಕುಟುಂಬ ಜೊತೆ ಇರುವ ಆಸೆ, ಅದೇ ಮನೆಯಲ್ಲಿ ಇರುವ ಆಸೆ, ಇವರು ಐಷಾರಾಮಿ ಜೀವನ ಅಲ್ಲಿ. ಆದರೆ ಇಲ್ಲಿ ಆ ಪ್ರೀತಿ, ಪ್ರಶಂಸೆ, ಆ ಭಾವನೆಗಳು, ಆ ವಿಶ್ವಾಸಗಳು ಯಾವಾಗ ಹಾರಿ ಹೋಗ್ತಾವ ಆವಾಗ ಕುಟುಂಬಗಳು ಒಡಿತಾವ. ಅದರ ಸಲುವಾಗಿ ನಮ್ಮ ಪುರಾತನ ಕಾಲದಿಂದ ಬಂದಂಥ ಅದೇ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಹೋದರೆ ಮಾತ್ರ ಇವತ್ತು ಕುಟುಂಬಗಳ ಸುರಕ್ಷಿತ ಆಗ್ತಾವ. ಅದಕ್ಕಾಗಿ ಜಿಯೋನ್ ಚಾನ್ ಒಂದು
ಸಾಕ್ಷಿ, ಇವತ್ತು ಒಂದು ಪ್ರೇರಣೆ, ಎಲ್ಲರನ್ನು ಒಂದೇ ಕುಟುಂಬದಲ್ಲಿ ನಡ್ಸ್ಕೊಂಡಂಟಾನ ಆ ಚಿತ್ರ ಒಂದು ಸ್ವಲ್ಪ ನೋಡ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಖಡಕ್ ಜವಾರಿ ಕಾಕನ ನಂಬರ್ 1 ಬಟನ್ ಹೊಡಿತೀರಿ, ಸಬ್ಸ್ಕ್ರೈಬ್ ಆಗಿರಿ. ಲೈವ್ ಮುಖಾಂತರ ಬರ್ತೀನಿ ಇನ್ನು 2 ದಿನದಲ್ಲಿ. ನೀವು ಸಬ್ಸ್ಕ್ರೈಬ್ ಹೆಂಗೆ ಹಾಕೋತ ಹೋಗ್ತೀರಿ ಹಂಗೆ ನನಗೆ ಸುದ್ದಿ ಹೇಳಕ್ಕೆ ಬರ್ತೈತಿ. ಲೈಕ್ ಮತ್ತು ಶೇರ್ ಮಾಡಿರಿ. ಫೇಸ್ಬುಕ್ದಾಗ ಅನಿಸಿಕೆಗಳನ್ನ ಹಾಕಿರಿ. ಜಿಯಾನ್ ಚಾನ್ ಬಗ್ಗೆ ಈ ಕುಟುಂಬ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಕುಟುಂಬಗಳು, ಒಂದಾಗಿದ್ದ ಕುಟುಂಬಗಳು, ಸಂಸಾರಗಳು ಮುರಿದು ಬೇರೆ ಬೇರೆ ಆಗ್ಯಾವ. ತಂದೆ ತಾಯಿಗಳು ಬೇರೆ ಬೇರೆ ವಾಸಿಸುವಂಥ ಪರಿಸ್ಥಿತಿ, ಮಕ್ಕಳು ಸಹಿತ ಬೇರೆ ಕಡೆ ವಾಸಿಸುವಂಥ ಪರಿಸ್ಥಿತಿ ಆಗ್ಯಾವ. ಅದರ ಸಲುವಾಗಿ ಒಂದಾಗಿ ಬಾಳೋಣ, ಒಂದಾಗಿ ಕೂಡೋಣ ಒಂದು ಸಂದೇಶದೊಂದಿಗೆ ಇವತ್ತು ಹೋಗೋಣಲ್ರಿ. ಹಾಗಾದ್ರೆ ಮತ್ತೊಂದು ಖಡಕ್ ಜವಾರಿ ಕಾಕ ನ್ಯೂಸ್ಗಾಗಿ ನಿರೀಕ್ಷೆ ಮಾಡಿರಿ. ನಮಸ್ಕಾರ.